ಪ್ರೈಸ್ ರೋಮರ್ ಬರೆದ ಪತ್ರಿಕೆ 11ನೇ ಅಧ್ಯಾಯ 27ನೇ ವಚನ. ನಾನು ಅವರ ಸಂಗಡ ಮಾಡಿಕೊಂಡ ಈ ಒಡಂಬಡಿಕೆಯು ನಾನು ಅವರ ಪಾಪಗಳನ್ನು ಎಲ್ಲ ಗಮನವಾಗಿ ಕೇಳಿ, ನಾನು ಅವರ ಪಾಪಗಳನ್ನು ಪರಿಹರಿಸುವಾಗ ನೋಡಿ ನಾನು ಅವರ ಪಾಪಗಳನ್ನು ಪರಿಹರಿಸುವಾಗ ನೆರವೇರುವುದು ಎಂದು ಬರೆದದೆ. ನೆರವೇರುವುದು ಎಂಬುದಾಗಿ ಬರೆದದೆ. ಇಂಗ್ಲಿಷ್ ನಲ್ಲಿ ಹೇಳ್ತದೆ, ದಿಸ್ ಇಸ್ ಮೈ ಕವನೆಂಟ್ ವಿತ್ ದೆಮ್ ವೆನ್ ಐ ಟೇಕ್ ಅವೇ ದೇರ್ ಸಿನ್ಸ್. ಅಂದರೆ ಅವರ ಪಾಪಗಳನ್ನ ತೆಗೆದು ಬಿಡುವವನಾಗಿದ್ದೇನೆ. ದೇವರು ಒಂದು ಒಡಂಬಡಿಕೆ ಮಾಡಿದ್ದಾರೆ. ಆ ಸ್ಥಾಪಿಸಲ್ಪಟ್ಟದ ಒಡಂಬಡಿಕೆ ಏನು ಗೊತ್ತಾ? ಬೇರೆ ಪಾಪ ಬಿಡು ಎಂಬುದಾಗಲ್ಲ, ಪಾಪವನ್ನು ಏನ್ ಮಾಡ್ತಾನೆ ಆತನು? ಏನ್ ಮಾಡ್ತಾನೆ? ತೆಗೆದು ಬಿಡುತ್ತಾನೆ. ಎಲ್ಲ ಹೇಳ್ರಿ, ಏನ್ ಮಾಡಿದ್ದಾನೆ? ಎಲ್ಲ ಹೇಳ್ರಿ, ಜೋರಾಗಿ ಹೇಳ್ರಿ, ಏನ್ ಮಾಡಿದಾನೆ? ಪಾಪ ನೀನು ಹುಟ್ಟಿದಾಗಲೇ ಪಾಪದಿಂದ ಬಂದಿದ್ದಿ, ಏನ್ ಮಾಡಿದ ಪಾಪ ಕೂಡ ಇರ್ಬೋದು, ಇಟ್ಕೊಳ್ಳೋಣ. ಅದು ನಿನ್ನ ಹತ್ರ ಇಲ್ಲದಂತೆ ಅದನ್ನೇನ್ ಮಾಡ್ತಾನೆ? ಹೇಳಿ. ಈಗ ತೆಗಿಬೇಕೋ ಬಿಡಬೇಕು ಯಾರ ಕೈಲಿದೆ? ಹೇಳಪ್ಪ. ದೇವರ ಕೈಲಿದೆ. ನೀನು ಬಿಡೋಕ್ಕೂ ಆಗೋದಿಲ್ಲ. ಆತನೇ ನಿನ್ನ ಮೇಲಿರುವ ಪಾಪವನ್ನು ತೆಗೆದು ಬಿಡುವ ಆತನಾಗಿದ್ದಾನೆ. ಆತನ ಹೇಳಿದ್ದಾನೆ. ಏನಂದ್ರು ಓದ್ಕೊಳ್ಳಿ ಮತ್ತೊಂದ್ಸತಿ. ನಾನು ಅವರ ನೋಡಿ, ನಾನು ಅವರ ಸಂಗಡ ಮಾಡುವ ಒಡಂಬಡಿಕೆಯು ನಾನು ಅವರ ಪಾಪಗಳನ್ನು ಪರಿಹರಿಸುವಾಗ ಅಂತಿದೆ. ಇಂಗ್ಲಿಷ್ ಅಲ್ಲಿ ಟೇಕ್ ಅವೇ, ತೆಗೆದು ಬಿಡುವಾಗ ನೆರವೇರುವುದು, ಅದು ನೆರವೇರುವುದು. ಈಗ ಹೇಳ್ರಿ, ಪಾಪ ನಿನ್ನ ಹತ್ರ ಇದ್ರೆ ನಿನ್ ತಪ್ಪೋ ಅವ್ರ ತಪ್ಪೋ? ಯಾರು ತೆಗಿತೀನಿ ಅಂತಂದ್ರು? ಹೇಳ್ರಿ. ಈಗ ನಿನ್ನ ಹತ್ರ ವಾಚ್ ಇದೆ, ಕೊಡಪ್ಪ ವಾಚ್ನ. ಈಗ ನಾನು ವಾಚ್ನ ತೆಗೆದು ಬಿಡ್ತೀನಿ, ಇಟ್ಕೊಳ್ಳೋಣ. ತೆಗೆದು ಬಿಟ್ಟಾಗ ಏನಿಲ್ಲ ಅವ್ರ ಹತ್ರ. ಈಗ ಪಾಪವನ್ನ ನಾವು ತೆಗೆದು ಬಿಟ್ರೆ ಅವ್ರ ಹತ್ರ ಏನಿಲ್ಲ. ಈಗ ಪಾಪ ನೀನ್ ಬಿಡಬೇಕು, ಆತನ್ ತೆಗಿತಾರೋ? ಜೋರಾಗಿ ಹೇಳ್ರಿ. ನೀನ್ ಬಿಡ್ತೀಯೋ ಆತನ್ ತೆಗಿಬೇಕು? ಹೇಳಿ, ಬಾಯಿ ತೆಗೆದು ಹೇಳ್ರಿ. ನೀನ್ ಬಿಡ್ತೀಯೋ ಆತನ್ ತೆಗಿಬೇಕು? ಆತನ್ ತೆಗೆದಿದ್ದಾನ ಇಲ್ಲ ನೀನ್ ಬಿಡ್ಬೇಕಾ? ನೀನ್ ನಂಬು, ಆತನ್ ತೆಗೆದು ಬಿಟ್ಟಿದ್ದಾನಂತ. ಆ ನಂಬಿಕೆ ನಿನ್ನನ್ನು ಬಿಡುಗಡೆ ಮಾಡ್ತದೆ.